ಬ್ರಹ್ಮ ರಾಜರತ್ನಾಢ್ಯಂ ಒಂದೇ ಭಾರತ ಮಾತರಂ. ತಾಯಿ ಭಾರತ ಮಾತೆಗೂ ಆದಿ ಶಂಕರಾಚಾರ್ಯರಿಗೂ ನನ್ನ ಪ್ರಥಮ ಪ್ರಣಾಮಗಳು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಪತಿಯೇ ನಮಃ. ಶ್ರೀರಾಮಚಂದ್ರ ಪ್ರಭುವಿಗೆ ಪ್ರಣಾಮಗಳು. ಭಾರತ ವರ್ಷದಲ್ಲಿ ಅಥವಾ ನಮ್ಮ ಭರತ ಖಂಡದಲ್ಲಿ ಶ್ರೀರಾಮಚಂದ್ರನನ್ನ ನಾವು ಸಹಸ್ರಾರು ವರ್ಷಗಳಿಂದ ಪೂಜೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ. ಯಾವ ಕಾರಣಕ್ಕಾಗಿ ನಾವು ಶ್ರೀರಾಮಚಂದ್ರನ ಪೂಜೆಯನ್ನ ಮಾಡ್ತೇವೆ ಅಂತ ಹೇಳಿದ್ರೆ, ಅವರ ಸತ್ಯನಿಷ್ಠೆಗೆ, ಧರ್ಮಪಾಲನೆಗೆ, ಪ್ರಜಾಪಾಲನೆಗೆ, ಅವರ ಶಾಂತತೆಗೆ, ಅವರ ಶಕ್ತಿಗೆ, ಅವರ ಧೈರ್ಯಕ್ಕೆ, ಇದೆಲ್ಲದಕ್ಕೂ ಪ್ರತೀಕವಾಗಿ ನಾವು ಶ್ರೀರಾಮಚಂದ್ರನನ್ನ ಈ ಭಾರತ ಖಂಡದಲ್ಲಿ ನಾವು ಪೂಜೆಯನ್ನ ಮಾಡ್ತೇವೆ. ಎಲ್ಲರಿಗೂ ತಿಳಿದಿದೆ ಶ್ರೀರಾಮಚಂದ್ರರ ಜೀವನ ಚರಿತ್ರೆ. ಅವರ ಜನನದಿಂದ ಹಿಡಿದು ಅಂದ್ರೆ ಅವರ ಆವಿರ್ಭೂತದಾಗಿಂದ ಹಿಡಿದು ಅವರು ಸರಾಯು ನದಿಯಲ್ಲಿ ಅಂತರ್ಧವನಾಗುವ ತನಕ ಎಲ್ಲರಿಗೂ ಅವರ ಜೀವನ ಚರಿತ್ರೆಯು ರಾಮಾಯಣದಲ್ಲಿ ತಿಳಿದೇ ಇದೆ. ಕೆಲವೊಂದು ವಿಚಾರಗಳನ್ನ ನಾನು ಇಲ್ಲಿ ತಿಳಿಸೋದಕ್ಕೆ ಬಯಸ್ತೇನೆ. ಯಾವ ಒಂದು ಕೈಕೆಯ ಮಾತಿನಿಂದ ದಶರಥ ಮಹಾರಾಜರು ಶ್ರೀರಾಮನನ್ನ ವನವಾಸಕ್ಕೆ ಹೋಗ್ಬೇಕು ಅಂತ ಹೇಳಿದಾಗ ಶ್ರೀರಾಮಚಂದ್ರ ಪ್ರಭುವು ಒಂದು ಮಾತನ್ನು ಸಹ ಆಡೋದಿಲ್ಲ. ಯಾವ ಒಂದು ಶ್ರೀರಾಮಚಂದ್ರ ಪ್ರಭುವಿಗೆ ಪಟ್ಟಾಭಿಷೇಕಕ್ಕೆ ಸರ್ವ ಸಿದ್ಧತೆಯಾಗಿರುತ್ತದೆಯೋ ಆ ಒಂದು ಪಟ್ಟಾಭಿಷೇಕವನ್ನ ಅನುಗ್ರಹಿಸಿ ಆತ ಆ ಅಯೋಧ್ಯ ಕೌಸಲ್ಯ ದೇಶದ ಅಯೋಧ್ಯ ನಗರದಲ್ಲಿ ರಾಜನಾಗಿ ಆಳ್ಬೇಕಾಗಿರ್ತದೋ ಆ ಅಯೋಧ್ಯ ನಗರ ಅಂದ್ರೆ ಅವನಿಗೆ ಸಿಗ್ತಕ್ಕಂಥದ್ದು ರಾಜ್ಯ ಕೇವಲ ಅಯೋಧ್ಯ ನಗರ ಎನ್ನುವ ಸಣ್ಣ ಪ್ರದೇಶವಲ್ಲ, ಸಪ್ತದ್ವೀಪ ವಸುಂಧರ ಅಂತ ಹೇಳಿದ್ದಾರೆ. ಯಾವ ಒಂದು ಸಪ್ತದ್ವೀಪಗಳಿಂದ ಆವರಿತವಾಗಿಯೋ ಈ ಭೂಮಿ ಇದೆಯೋ ಅಷ್ಟೂ ಭೂಮಿ ಮಂಡಲಕ್ಕೆ ಆ ರಾಮ ಚಕ್ರವರ್ತಿಯಾಗಿ ಆ ರಾಜ್ಯವನ್ನು ಆಡಳಿತ ಮಾಡಬೇಕಾಗಿರ್ತಾನೆ. ಆತ ತಂದೆಯ ಮಾತಿಗೆ ಒಂದು ಕಟ್ಟು ಬಿದ್ದು ವನವಾಸಕ್ಕೆ ಹೋಗ್ತಾನೆ. ವನವಾಸಕ್ಕೆ ಹೋಗ್ಬೇಕಾದ್ರೆ ಅವನು ಮೊದಲು ಆ ಸಾರಥಿಯ ಜೊತೆ ವನವಾಸಕ್ಕೆ ಹೋದಾಗ ಅಲ್ಲಿ ಸ್ವಲ್ಪ ಜನ ಆಶ್ರಯವನ್ನು ಪಡಿತಾನೆ. ಆ ಇಡೀ ಅಯೋಧ್ಯ ಸಾಮ್ರಾಜ್ಯದ ಜನರು ಅವನಿಂದ ಹೋಗ್ತಾ ಇರ್ತಾರೆ. ಆ ಜನರನ್ನ ತಪ್ಪಿಸಿ ಆತ ಅಯೋಧ್ಯ ನಗರಕ್ಕೆ ಅಲ್ಲಿ ಕಾಡನ್ನ ಬಿಟ್ಟು ಮುಂದಕ್ಕೆ ಹೋದಾಗ ನಿಷಾದ ಅನ್ನೋ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಗುಹ ಎಂಬ ಆ ರಾಜ್ಯವನ್ನು ಆಳ್ತಾ ಇರ್ತಾನೆ. ಆ ಗುಹ ಪ್ರಭು ಶ್ರೀರಾಮಚಂದ್ರನು ನನ್ನ ಪ್ರದೇಶಕ್ಕೆ ಬಂದಿದ್ದಾನಲ್ಲ ಅಂತ ಹೇಳಿ ಅತ್ಯಂತ ಗೌರವ ಆದರಗಳಿಂದ ಆ ಗುಹನು ಆ ಶ್ರೀರಾಮಚಂದ್ರನಿಗೆ ನಮಸ್ಕರಿಸಿ ಆ ಶ್ರೀರಾಮಚಂದ್ರನ ಕೇಳ್ಕೊಳ್ತಾನೆ. ಯಾವ ಒಂದು ಪಿತೃವಾಕ್ಯ ಪರಿಪಾಲನೆಗಾಗಿ ತಾವು ಅಯೋಧ್ಯ ನಗರವನ್ನು ಬಿಟ್ಟು ಈ ವನಕ್ಕೆ ಬಂದಿದ್ದೀರೋ, ತಾವು ಈ ನಿಷಾದ ನಗರಕ್ಕೆ ಬಂದಿದ್ದೀರಿ. ಈ ನಿಷಾದ ನಗರದಲ್ಲಿ ನನ್ನ ಅರಮನೆಗೆ ಬಂದು ಅಥವಾ ನನ್ನ ಮನೆಗೆ ಬಂದು ನೀವು ಸತ್ಕಾರಗಳನ್ನು ಸ್ವೀಕರಿಸಿ ಅಲ್ಲಿಯೇ ಇರಬಹುದು. ಇಡೀ ನಿಷಾದ ರಾಜ್ಯವು ತಮಗಾಗಿ ನಾನು ಬಿಟ್ಕೊಡ್ತೇನೆ ಅಂತ ಗುಹ ಹೇಳ್ತಾನೆ. ಆಗ ಗುಹನಿಗೆ ಶ್ರೀರಾಮಚಂದ್ರ ಹೇಳ್ತಾರೆ, ನಾನು ನಾರಿಕೇಳರನ್ನ ಅಂದ್ರೆ ವನ ಆಭರಣಗಳೆಲ್ಲ ತೀಸಿ ಒಂದು ಋಷಿ ಮುನಿಯ ಬಟ್ಟೆಯನ್ನ ಧರಿಸಿ ಬಂದಿದ್ದೇನೆ. ನಾನು ನೀವು ಕೊಟ್ಟಂತ ಯಾವ ಆಹಾರವನ್ನಾಗಲಿ ಫಲಗಳನ್ನಾಗಲಿ ಮನೆಯನ್ನಾಗಲಿ ನಾನು ಸ್ವೀಕರಿಸೋದಿಲ್ಲ ಅಂತ ಹೇಳಿ ಆ ಗುಹ ಕೊಟ್ಟ ಹಣ್ಣು ಹಂಪಲುಗಳನ್ನ ಮುಟ್ಟಿ ಅವನಿಗೆ ವಾಪಸ್ ಕೊಡ್ತಾನೆ. ಗುಹ ಶ್ರೀರಾಮಚಂದ್ರನನ್ನ ಆ ಗಂಗೆಯ ನದಿಯನ್ನ ದಾಟಿಸಿ ಭಾರದ್ವಾಜ ಮುನಿಗಳ ಹತ್ರ ಆಶ್ರಮದ ಹತ್ರ ಬಿಡಬೇಕಾಗಿರುತ್ತದೆ. ಆ ಬಿಡಕ್ಕೆ ಹೋದಾಗ ಆ ಗುಹ ಆ ರಾಮ ಲಕ್ಷ್ಮಣ ಸಮೇತ ಸೀತೆಯರನ್ನ ಒಂದು ಜಾಗದಲ್ಲಿ ಬಿಟ್ಟು ಆ ರಾಮ ಸೀತೆಯರು ವಿಶ್ರಾಂತಿಯನ್ನ ಪಡಿಬೇಕಾದ್ರೆ ಆ ಗುಹ ಲಕ್ಷ್ಮಣರನ್ನ ಪ್ರಶ್ನೆ ಮಾಡ್ತಾರೆ, ಯಾವ ಶ್ರೀರಾಮಚಂದ್ರ ಪ್ರಭುವು ಆ ಸ್ಥಾನದಲ್ಲಿ ರಾಜಸಿಂಹಾಸನದಲ್ಲಿ ವಜ್ರ ವೈಢೂರ್ಯಗಳಿಂದ ಕೂಡಿರತಕ್ಕಂತಹ ಒಂದು ಕೊಠಡಿಯಲ್ಲಿ ಸೀತೆಯಂತೆ ಮಲಗಬೇಕಾಗಿತ್ತು, ಅವರು ಈ ದರ್ಬೆಯ ಚಾಪೆಯ ಮೇಲೆ ಮಲಗಿದ್ದಾರೆ. ಈ ಕಷ್ಟಗಳು ಯಾಕೆ ಶ್ರೀರಾಮನಿಗೆ ಬೇಕಾಗಿತ್ತು ಅಂತ ಕೇಳ್ತಾರೆ. ಆಗ ಲಕ್ಷ್ಮಣ ಹೇಳ್ತಾರೆ, ನಮ್ಮ ಕರ್ಮಗಳ ಫಲಗಳನ್ನು ನಾವು ಅನುಭವಿಸಲೇಬೇಕು. ಅದು ಯಾರಾದರೂ ಆಗಿರಲಿ ಆ ಫಲಗಳನ್ನು ಅನುಭವಿಸಲೇಬೇಕು. ಯಾವುದೇ ಕಷ್ಟ ಸುಖವಾದಾಗಲಿ ಅದು ನಮ್ಮ ಮನಸ್ಸಿನ ಭಾವನೆಗಳು ಮಾತ್ರ. ನಾವು ಯಾವುದನ್ನ ಸುಖ ಅನ್ಕೋತೀವೋ ಅದು ಮಾತ್ರ ಸುಖ, ಯಾವುದನ್ನ ಕಷ್ಟ ಎಂದು ಭಾವಿಸ್ತೀವೋ ಅದು ಕಷ್ಟ ಅಂತ ಹೇಳಿ ಆ ಲಕ್ಷ್ಮಣ ಗುಹನಿಗೆ ತಿಳುವಳಿಕೆ ಕೊಟ್ಟು ಶ್ರೀರಾಮನ ಅವತಾರಗಳಲ್ಲಿ ಇವೆಲ್ಲವೂ ಸಹಜ ಅನ್ನುವಂತಹ ಒಂದು ಮಾತನ್ನ ಗುಹನಿಗೆ ಹೇಳಿ ಆ ಭರದ್ವಾಜನ ಮುನಿಯಿಂದ ಅವರು ಚಿತ್ರಕೂಟಕ್ಕೆ ಹೋಗ್ತಾರೆ. ವಾಲ್ಮೀಕಿಯನ್ನ ಸಂದರ್ಶನವನ್ನ ಮಾಡ್ತಾರೆ. ವಾಲ್ಮೀಕಿಗೆ ಶ್ರೀರಾಮಚಂದ್ರ ನಮಸ್ಕಾರವನ್ನ ಮಾಡಿದಾಗ ವಾಲ್ಮೀಕಿಯೂ ಸಹ ಶ್ರೀರಾಮಚಂದ್ರನಿಗೆ ಪ್ರತಿ ನಮಸ್ಕಾರವನ್ನ ಮಾಡ್ತಾರೆ. ವಾಲ್ಮೀಕಿ ಹೇಳ್ತಾರೆ, ತಾವು ಯಾವ ಕಾರಣಗಳಿಂದ ಇಲ್ಲಿಗೆ ಬಂದಿದ್ದೀರೋ ಅದೆಲ್ಲವೂ ನನಗೆ ತಿಳಿದಿದೆ.
ನಾನು ನಿಮಗೆ ಏನು ಮಾಡಬೇಕು ಅಂತ ಹೇಳಿ ವಾಲ್ಮೀಕಿಯು ಶ್ರೀರಾಮರನ್ನ ಕೇಳ್ತಾರೆ. ಶ್ರೀರಾಮರು ಹೇಳ್ತಾರೆ, ನನಗೆ ಈ ವನದಲ್ಲಿ ಆಗಮಿಸಿ ಸೀತೆಯೂ ಸಹ ದಣಿದಿದ್ದಾಳೆ, ಲಕ್ಷ್ಮಣನೂ ಸಹ ದಣಿದಿದ್ದಾನೆ. ನಾವು ವಿಶ್ರಮಿಸಲು ಅಥವಾ ನಮಗೊಂದು ಜಾಗವನ್ನ ನೀವು ಕಲ್ಪಿಸಿಕೊಡ್ಬೇಕು ಅಂತ ಶ್ರೀರಾಮನನ್ನ ಕೇಳ್ತಾರೆ. ಆಗ ವಾಲ್ಮೀಕಿ ಸುಂದರವಾದ ಮಾತನ್ನ ಹೇಳ್ತಾರೆ, ಪ್ರಭು ಶ್ರೀರಾಮನೇ, ಇಡೀ ಭೂಮಂಡಲವೇ ನಿನ್ನ ವಾಸಸ್ಥಳ, ನಿನಗೆ ನಾನು ಯಾವ ವಾಸಸ್ಥಾನವನ್ನು ಕೊಡಬೇಕು? ಯಾವ ಮನುಷ್ಯರು ಸುಖ ದುಃಖಗಳನ್ನು ಸಮಾನವಾಗಿ ನೋಡುತ್ತಾರೋ, ಮಣ್ಣು ಚಿನ್ನಗಳನ್ನು ಸಮಾನವಾಗಿ ನೋಡುತ್ತಾರೋ, ಯಾವ ಒಂದು ಜೀವಿಗೂ ಕಷ್ಟ ಕೊಡದೆ ಬದುಕುತ್ತಾರೋ ಅವರ ಹೃದಯವೇ ನಿನಗೆ ವಾಸಸ್ಥಾನ ಅಂತ ವಾಲ್ಮೀಕಿ ಹೇಳ್ತಾರೆ. ಆ ವಾಲ್ಮೀಕಿ ರಾಮನ ಸಂದರ್ಶನ ಮಾಡ್ಬೇಕಾದ್ರೆ ಹೇಳ್ತಾರೆ, ನಾನು ಜನ್ಮತಃ ಒಬ್ಬ ಬ್ರಾಹ್ಮಣನಾಗಿದ್ದರೂ ಸಹ ವಾಲ್ಮೀಕಿ ಆಗೋಕ್ಕಿಂತ ಮುಂಚೆ ನಾನು ನನ್ನ ಧರ್ಮವನ್ನ ಪಾಲನೆಯನ್ನ ಮಾಡಲಿಲ್ಲ. ನಾನು ಹಲವಾರು ಸ್ತ್ರೀಯರ ಸಹವಾಸನ ಮಾಡಿ ನನ್ನ ಮನುಷ್ಯ ಧರ್ಮಕ್ಕೆ ನಾನು ತಪ್ಪು ಮಾಡಿಕೊಂಡಿದ್ದೇನೆ, ಮಕ್ಕಳನ್ನ ಆಗೋಗಿದೆ. ಇಂತಹ ಸಂದರ್ಭದಲ್ಲಿ ನಾನು ಬೇಡ, ಕಳ್ಳ, ಈ ರೀತಿ ಹಲವಾರು ಕೃತ್ಯಗಳನ್ನ ಮಾಡ್ತಾ ಇದ್ದೆ. ಹೀಗೆ ಕಳ್ಳತನವನ್ನ ಮಾಡ್ತಾ ಇರ್ಬೇಕಾದ್ರೆ ಆ ವಾಲ್ಮೀಕಿ ಇರ್ತಕ್ಕಂತಹ ಒಂದು ಪ್ರದೇಶದಲ್ಲಿ ಅಗ್ನಿಶರ್ಮ ಅಂತ ಅವರ ವಾಲ್ಮೀಕಿಯವರ ಪೂರ್ವನಾಮ ಆಗಿರ್ತದೆ. ಆ ಅಗ್ನಿಶರ್ಮರು ಸಪ್ತಋಷಿಗಳು ಹೋಗ್ತಕ್ಕಂತಹ ಒಂದು ದಿವಸವನ್ನು ನೋಡಿ ಸಪ್ತಋಷಿಗಳು ತೆಗೆದುಕೊಂಡಂತಹ ಪದಾರ್ಥಗಳನ್ನ ಕದ್ದು ಮನೆಗೆ ತಗೊಂಡು ಹೋಗಿ ಮಕ್ಕಳನ್ನ ಸಾಕಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅಗ್ನಿಶರ್ಮರು ಆ ಸಪ್ತಋಷಿಗಳು ಇರ್ತಕ್ಕಂಥ ಹೋಗಿ ಆ ಪದಾರ್ಥಗಳನ್ನ ಕಲಿಯಕ್ಕೆ ಹೋಗ್ತಾರೆ. ಆಗ ಸಪ್ತಋಷಿಗಳು ಆ ಅಗ್ನಿಶರ್ಮ ಅಂದ್ರೆ ವಾಲ್ಮೀಕರನ್ನ ಕೇಳ್ತಾರೆ, ನೀನ್ ಏನಕ್ಕೆ ಬಂದಿದಿ ಅಂತ ಕೇಳ್ತಾರೆ. ಆಗ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ನಾನು ಅತ್ಯಂತ ಹೀನನಾಗಿದ್ದೇನೆ, ದರಿದ್ರನಾಗಿದ್ದೇನೆ, ಅತ್ಯಂತ ಕೆಟ್ಟ ವ್ಯಕ್ತಿಯಾಗಿದ್ದೇನೆ, ಕಳ್ಳನಾಗಿದ್ದೇನೆ, ಸುಳ್ಳನಾಗಿದ್ದೇನೆ, ಭ್ರಷ್ಟನಾಗಿದ್ದೇನೆ, ಬೇಡನಾಗಿದ್ದೇನೆ. ಆದ್ರೆ ನನಗೆ ಮಕ್ಕಳಿವೆ, ಆ ಮಕ್ಕಳನ್ನ ನಾನು ಸಾಕಬೇಕಾಗಿದೆ. ಹಾಗಾಗಿ ತಮ್ಮ ಬಳಿ ಇರುವ ವಸ್ತುಗಳನ್ನ ನಾನು ಕದ್ದು ಹೋಗಿ ನಾನು ಮನೆಯನ್ನ ಸಾಕ್ತೇನೆ ಅಂತ ಹೇಳ್ತಾರೆ. ಸಪ್ತಋಷಿಗಳು ಆ ವಾಲ್ಮೀಕಿಗೆ ಹೇಳ್ತಾರೆ, ನೀನು ಮನೆಗೆ ಹೋಗಿ ನಿನ್ನ ಹೆಂಡತಿ ಮಕ್ಕಳನ್ನ ಕೇಳು, ನಿನ್ನ ಪಾಪ ಕರ್ಮಗಳನ್ನು ಯಾರಾದರೂ ಹಂಚ್ಕೋತಾರಾ ಅಂತ ಕೇಳಿಕೊಂಡು ವಾಪಸ್ ಬಾ, ನೀನು ವಾಪಸ್ ಬರೋ ತನಕ ನಾವು ಇಲ್ಲೇ ಕಾಯ್ತಾ ಇರ್ತೀವಿ ಅಂತ ಅಗ್ನಿಶರ್ಮರಿಗೆ ಹೇಳಿದಾಗ ಅಗ್ನಿಶರ್ಮರು ಮನೆಗೆ ಹೋಗಿ ತನ್ನ ಹೆಂಡತಿ ಮಕ್ಕಳನ್ನ ಕೇಳ್ತಾರೆ, ನಾನು ಇಷ್ಟೆಲ್ಲ ಪಾಪ ಕರ್ಮಗಳನ್ನ ಮಾಡಿದಿರಿ, ಇದನ್ನ ನೀವ್ಯಾರು ಹಂಚ್ಕೋತೀರಾ ಅಂತ ಕೇಳ್ತಾರೆ. ಹೆಂಡತಿ ಮಕ್ಕಳು ಹೇಳ್ತಾರೆ, ಇಲ್ಲ, ನಿನ್ನ ಸಂಪಾದನೆಯ ಭಾಗಕ್ಕೆ ಮಾತ್ರ ನಾವು ಅರ್ಹರು, ನಿನ್ನ ಪಾಪ ಕರ್ಮಗಳನ್ನ ನೀನೇ ಅನುಭವಿಸ್ಬೇಕು ಅಂತ. ಆಗ ಅಗ್ನಿಶರ್ಮರು ಅಂದ್ರೆ ವಾಲ್ಮೀಕರು ಸಪ್ತಋಷಿಗಳನ್ನ ಮತ್ತೆ ಭೇಟಿ ಮಾಡಕ್ಕೆ ಹೋಗ್ತಾರೆ. ಭೇಟಿ ಮಾಡಕ್ಕೆ ಹೋಗಿ ಮನೆಯಲ್ಲಿ ನಡೆದಂತ ವಿಚಾರವನ್ನ, ತನ್ನ ಪಾಪ ಕರ್ಮಗಳನ್ನ ಯಾರೂ ಸಹ ಹೊರೋದಿಲ್ಲ ಅಂತ ಹೇಳಿದ್ರು ಅಂತ ಹೇಳಿ ಸಪ್ತ ಋಷಿಗಳಿಗೆ ಹೇಳಿದಾಗ ಆ ಸಪ್ತ ಋಷಿಗಳು ಯೋಚನೆಯನ್ನ ಮಾಡ್ತಾರೆ, ಯಾರು ಒಬ್ಬ ಶರಣಾಗತನಾಗಿ ತನ್ನ ಪ್ರಮಾದವನ್ನ ಒಪ್ಪಿ ನಮ್ಮಲ್ಲಿ ಬಂದಿದ್ದಾನೋ ಅವನಿಗೆ ಒಂದು ಸದ್ಗತಿಯನ್ನ ಕೊಡಬೇಕು ಅಂತ ಯೋಚನೆ ಮಾಡಿ ಅವನಿಗೆ ಒಂದು ಮಂತ್ರ ದೀಕ್ಷೆಯನ್ನ ಕೊಡ್ತಾರೆ. ಏನಪ್ಪಾ ಮಂತ್ರ ದೀಕ್ಷೆ ಅಂತ ಹೇಳಿದ್ರೆ, ಆ ಸಪ್ತ ಋಷಿಗಳು ಹೇಳ್ತಾರೆ, ರಾಮ ಇತಿ, ಅದನ್ನ ಉಲ್ಟಾ ಮಾಡಿದ್ರೆ ಮರ ಅಂತ ಹಾಕ್ತದೆ. ನಾವು ವಾಪಸ್ಸು ಬರೋ ತನಕ ನೀನು ಮರ 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 ಅಂತ ಹೇಳ್ತಾ ಇರ್ಬೇಕು, ನಾನು ವಾಪಸ್ಸು ಬಂದಾಗ ನಾನು ನಿನಗೆ ಏನಾಗಿದೆ ಅಂತ ಹೇಳ್ತೀನಿ ಅಂತ ಹೇಳಿ ಆ ಅಗ್ನಿಶರ್ಮರಿಗೆ ಹೇಳಿ ಸಪ್ತಋಷಿಗಳು ಹೊರಟೋಗ್ಬಿಡ್ತಾರೆ. ಆ ಋಷಿ ವಾಕ್ಯವನ್ನ ನಂಬಿದಂತಹ ಆ ಅಗ್ನಿಶರ್ಮರು ಒಂದು ಆ ತಪೋವನದಲ್ಲಿ ಕೂತು ಮರ 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 ಅಂತ ಜಪಿಸ್ತಾ ಇರ್ತಾರೆ. ಆ ಮರ 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 ಅನ್ನೋದು ರಾಮ 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 ಅಂತ ಹಾಗೆ ಅವನ ಸುತ್ತ ವಾಲ್ಮೀಕಿ ಅಂದ್ರೆ ವೃತ್ತವು ಬೆಳ್ಕೊತಾ ಹೋಗ್ತದೆ. ಅವರು ಎಷ್ಟು ಭಗ್ನರಾಗಿರ್ತಾರೆ ಅಂತ ಹೇಳಿದ್ರೆ ಅವರಿಗೆ ಆ ಮರ 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 ಅನ್ನುವುದನ್ನು ಬಿಟ್ಟು ಮತ್ತೇನೂ ಸಹ ಅವರು ಜಪಿಸ್ತಿರೋದಿಲ್ಲ. ಆ ಸಹಸ್ರಾರು ವರ್ಷಗಳ ನಂತರ, ಸುಮಾರು ವರ್ಷಗಳ ನಂತರ ಆ ಸಪ್ತಋಷಿಗಳು ಬಂದು ಆ ಅಗ್ನಿಶರ್ಮರನ್ನ ನೀನು ಹೊರಗೆ ಬಾ ಅಂತ ಕರೀತಾರೆ. ಹೊರಗೆ ಬಾ ಅಂತ ಕರೆದಾಗ ಆತ ವಾಲ್ಮೀಕ ಅಂದ್ರೆ ಆ ಹುತ್ತವನ್ನ ಒಡೆದು ಬರ್ತಾನೆ. ಆದ್ರಿಂದ ಆತ ವಾಲ್ಮೀಕನಾಗ್ತಾನೆ. ವಾಲ್ಮೀಕನಾದಂತಹ ಅವನಿಗೆ ಆ ಋಷಿಗಳು ಹೇಳ್ತಾರೆ, ನಿನಗಿದು ಮರುಜನ್ಮವಾಗಿದೆ, ಇವತ್ತಿನಿಂದ ನಿನ್ನ ಜೀವನ ಚರಿತ್ರೆಯೇ ಬದಲಾಗ್ತದೆ ಅಂತ ಹೇಳ್ತಾನೆ. ಇಷ್ಟು ಚರಿತ್ರೆಯನ್ನ ವಾಲ್ಮೀಕ ಮಹರ್ಷಿಗಳು ಚಿತ್ರಕೂಟದಲ್ಲಿ ಶ್ರೀರಾಮನಿಗೆ ಹೇಳಿ, ಯಾವ ಒಂದು ನಿನ್ನ ನಾಮದ ಸ್ಮರಣೆಯಿಂದ ಮಾತ್ರ ನನ್ನ ಪೂರ್ವಾಶ್ರಮದ ಎಲ್ಲ ಪಾಪಗಳು ಕಳೆದು ಹೋಗಿ ನಾನು ಇಂದು ಒಬ್ಬ ಶ್ರೇಷ್ಠ ಸನ್ಯಾಸಿಯಾಗಿದ್ದೇನೆ ಅಂತ ಹೇಳಿದ್ರೆ ಅದು ಕೇವಲ ನಿನ್ನ ನಾಮ ಸ್ಮರಣೆಯಿಂದ ಶ್ರೀರಾಮಚಂದ್ರ. ನಾನು ನಿನಗೆ ಇನ್ನೇನನ್ನ ಕೊಡಲು ಸಾಧ್ಯ ಅಂತ ಹೇಳಿ ಆ ಚಿತ್ರಕೂಟದಲ್ಲಿ ಆ ಶ್ರೀರಾಮನಿಗೆ ವಾಲ್ಮೀಕರು ಹೇಳ್ತಾರೆ. ಹೀಗೆ ಆ ಶ್ರೀರಾಮನ ಹೆಸರಿನ ನಾಮ ಶಕ್ತಿಯೇ ಅಂತಹ ಒಬ್ಬ ದುಷ್ಟ ವ್ಯಕ್ತಿಯನ್ನು ಸಹ ಇಡೀ ಸಮಾಜ ನೆನೆಯುವಂತಹ ವಾಲ್ಮೀಕನನ್ನಾಗಿ ಮಾಡ್ತು. ಇದೇ ರೀತಿ
ಹೇಳ್ತಾ ಇರ್ಬೇಕಾದ್ರೆ ಶೃಂಗೇರಿ ಜಗದ್ಗುರುಗಳು ಒಂದು ಅನುಗ್ರಹ ವಚನದಲ್ಲಿ ಹೇಳ್ತಾರೆ, ಈ ರಾಮ ಸೇತುವಿನ ಒಂದು ಪ್ರಸಂಗದಲ್ಲಿ ಎಲ್ಲ ಹನುಮರು ಶ್ರೀರಾಮ ಶ್ರೀರಾಮ ಅಂತ ಬರೆದು ಆ ಸಮುದ್ರದ ಒಳಗೆ ಆ ಕಲ್ಲನ್ನು ಹಾಕ್ತಾ ಇರ್ತಾರಂತೆ. ಆ ಕಲ್ಲು ಮೇಲ್ ಬರ್ತಾ ಇತ್ತಂತೆ. ಸ್ವತಃ ಶ್ರೀರಾಮನಿಗೆ ಆಶ್ಚರ್ಯ ಆಯ್ತಂತೆ, ಏನಪ್ಪಾ ಇದು, ನೀನು ಕಲ್ಲು ಹಾಕಿದ್ರೆ ಮೇಲ್ ಬರುತ್ತೆ, ನಾನು ಕಲ್ಲು ಹಾಕ್ತೀನಿ ಅಂದ್ಬಿಟ್ಟು ಆ ಕಲ್ಲನ್ನ ಶ್ರೀರಾಮಚಂದ್ರ ಹಾಕ್ತಾನಂತೆ, ಮುಳುಗೋಗ್ಬಿಡುತ್ತಂತೆ. ಆಗ ಶ್ರೀರಾಮಚಂದ್ರ ಹನುಮನ್ನ ಕೇಳ್ತಾನಂತೆ, ಅಲ್ಲಪ್ಪ ನೀನ್ ಹಾಕಿದ್ರೆ ಹೇಳ್ತಾ ಇದೆ, ನಾನ್ ಹಾಕಿದ್ರೆ ಮುಳುಗೋಗ್ತಾ ಇದೆಯಲ್ಲ ಯಾಕಪ್ಪ ಅಂತ ಕೇಳ್ತಾನಂತೆ. ಆಗ ಶ್ರೀರಾಮಚಂದ್ರ ಹನುಮ ಹೇಳ್ತಾನಂತೆ, ಸ್ವಾಮಿ ನಾವೆಲ್ಲ ನಿನ್ ಹೆಸರು ಬರ್ದಾಕ್ತಿದೀವಿ ಶ್ರೀರಾಮ ಶ್ರೀರಾಮ ಅಂತ, ನಿನ್ ಹೆಸರಿಂದ ತೇಲ್ತಾ ಇದೆ, ನೀನೇ ಕೈ ಬಿಟ್ಬಿಟ್ರೆ ನಮ್ನ ಇನ್ನೆಲ್ಲಿ ತೇಲಕ್ ಸಾಧ್ಯ ಅಂತ ಹೇಳಿ ಆ ಹನುಮ ಶ್ರೀರಾಮಚಂದ್ರನಿಗೆ ಹೇಳಿದ್ರು ಅಂತ ಹೇಳಿ ರಾಮಸೇತುವಿನ ಒಂದು ಪ್ರಸಂಗವನ್ನ ಶೃಂಗೇರಿ ಭಾರತೀ ತೀರ್ಥರು ಹೇಳಿದ್ದಾರೆ. ಹೀಗೆ ಹಲವಾರು ಪ್ರಕರಣಗಳು, ರಾಮನ ಜೀವನವು ನಮಗೆ ಬಹಳ ಆದರ್ಶವಾಗಿದೆ. ಯಾವ ಒಂದು ರಾಮ ಈ ಚಿತ್ರಕೂಟದಲ್ಲಿ ಆ ವಾಲ್ಮೀಕಿ ಆಶ್ರಮದಲ್ಲಿ ಇದ್ದಾಗ ಇಲ್ಲಿ ದಶರಥನ ಮರಣವಾಗಿರ್ತದೆ. ದಶರಥನ ಮರಣವನ್ನ ಆ ವಸಿಷ್ಠ ಋಷಿಗಳು ಭರತನಿಗೂ ಶತ್ರುಘ್ನಿಗೂ ತಿಳಿಸಬೇಕಾಗಿರ್ತದೆ. ಭರತ ಶತ್ರುಘ್ನಿರ್ತಕ್ಕಂಥ ಆ ಒಂದು ಅವರ ತಾತನ ಮನೆಗೆ ವಿಷಯವನ್ನ ತಿಳಿಸಿ ಅಯೋಧ್ಯೆ ನಗರಕ್ಕೆ ಈ ಕೂಡಲೇ ಬರಬೇಕು ಅಂತ ಹೇಳಿ ಭರತನಿಗೆ ಹೇಳಿ ಕಳಿಸ್ತಾರೆ. ಭರತ ಆ ಕ್ಷಣದಿಂದಲೇ ತನ್ನ ಸೋದರ ಮಾವನ ಜೊತೆ ಅಯೋಧ್ಯೆ ನಗರಕ್ಕೆ ಬಂದಾಗ ಇಡೀ ಅಯೋಧ್ಯೆ ನಗರ ಶೋಕಸಾಗರದಲ್ಲಿರುತ್ತದೆ. ಭರತ ಮೊದಲು ತನ್ನ ತಾಯಿಯ ಅರಮನೆಗೆ ಕೈಕೆಯ ಮನೆಗೆ ಹೋಗ್ತಾನೆ. ಕೈಕೆಯ ಮನೆಗೆ ಹೋದಾಗ ಭರತ, ಅಮ್ಮ ಏನಾಗಿದೆ, ವಾತಾವರಣ ಯಾಕೆ ಇಷ್ಟು ಸೂತಕಮಯವಾಗಿದೆ ಅಂತ ಕೇಳಿದಾಗ ಕೈಕೆ ಹೇಳ್ತಾಳೆ, ಮಗು ಇದೆಲ್ಲವೂ ನಿನ್ನದೇ, ಈ ಸಾಮ್ರಾಜ್ಯವನ್ನು ನಿನಗೆ ದಯಪಾಲಿಸೋಕ್ಕೋಸ್ಕರ ನಾನು ದಶರಥನ ಬಳಿ ವರವನ್ನು ಕೇಳಿದೆ. ದಶರಥರು ಶ್ರೀರಾಮಚಂದ್ರನನ್ನು ಅರಣ್ಯಕ್ಕೆ ಕಳಿಸಿ ನಿನಗೆ ಪಟ್ಟಾಭಿಷೇಕವನ್ನು ಮಾಡಲು ವಚನವನ್ನು ಕೊಟ್ಟಿದ್ದಾರೆ, ಹಾಗೂ ಅವರು ಮರಣವನ್ನು ಹೊಂದಿದ್ದಾರೆ ಅಂತ ಕೇಳ್ತಾನೆ. ಭರತ ದಿಗ್ಭ್ರಾಂತನಾಗ್ತಾನೆ. ತಂದೆ ಸಾಯುವಾಗ ಏನನ್ನ ಹೇಳಿದರು ಅಂತ ಕೇಳ್ತಾನೆ. ಆಗ ಕೈಕೇಯಿ ಹೇಳ್ತಾಳೆ, ಅವ್ರು ಹೇಳಿದ್ದು 3 ಪದ, ರಾಮ ಸೀತಾ ಲಕ್ಷ್ಮಣ, ರಾಮ ಸೀತಾ ಲಕ್ಷ್ಮಣ ಅಂತ ಹೇಳಿದ್ರು ಅಂತ ಕೈಕೇಯಿಯು ಭರತನಿಗೆ ಹೇಳಿದಾಗ ಭರತ ಅತ್ಯಂತ ದುಃಖಿತನಾಗಿ ಆ ಕೈಕೇಯಿಯನ್ನ ನಿಂದಿಸ್ತಾನೆ. ಯಾವ ಮಾತೆಯೂ ಸಹ ಇಷ್ಟು ದುಷ್ಟಳಾಗಬಾರದು ಅಂತ ನಿಂದಿಸಿ, ಶ್ರೀರಾಮನಿನಲ್ಲದೆ ಪಟ್ಟಾಭಿಷೇಕವನ್ನ ಇನ್ಯಾರಿಗೂ ಮಾಡಲು ಸಾಧ್ಯವಿಲ್ಲ, ಅವನೇ ಈ ಸನಾತನ ಒಂದು ಅಯೋಧ್ಯ ನಗರದ ಮೊದಲ ಜ್ಯೇಷ್ಠ ಪುತ್ರರಾದಂತಹ ದಶರಥ ಮಹಾರಾಜನ ಜ್ಯೇಷ್ಠ ಪುತ್ರನಾದಂತಹ ಅವನೇ ಶ್ರೀರಾಮಚಂದ್ರನೇ ಪ್ರಭುವಾಗಲು ಯೋಗ್ಯ ಅಂತ ಹೇಳಿ ಅವನು ಮನಸ್ಸನ್ನ ಮಾಡಿ ಆ ಸುಮಂತ ಅಂತ ಏನು ರಾಮನನ್ನ ಕಾಡಿಗೆ ಕರ್ಕೊಂಡೋಗಿರ್ತಾನೆ ಸಾರಥಿ, ಅವನನ್ನ ಕೇಳಿ ನನ್ನನ್ನ ದಯಮಾಡಿ ರಾಮನಿರುವ ಸ್ಥಳಕ್ಕೆ ಕರ್ಕೊಂಡೋಗು ಅಂತ ಹೇಳ್ತಾನೆ. ಆ ಸುಮಂತ ನಿಷಾದ ಪ್ರದೇಶಕ್ಕೆ ಮಾತ್ರ ಕರ್ಕೊಂಡೋಗಿರ್ತಾನೆ. ನಿಷಾದ ಪ್ರದೇಶದ ಹೋಗಿ ಗುಹನನ್ನ ಸಂದರ್ಶಕ ಭರತ ತನ್ನ ಸೈನ್ಯವೊಂದಿಗೆ ಹೋಗಿರ್ತಾನೆ. ಆಗ ಗುಹ ಏನ್ ಅರ್ಥ ಮಾಡ್ಕೋತಾನೆ ಅಂತ ಹೇಳಿದ್ರೆ, ಪಾಪ ಯಾವ ಕಲ್ಪನೆಗಳು ಒಬ್ಬರಿಗೊಬ್ಬರಿಗೆ ಇರೋದಿಲ್ಲ. ಭರತನಿಗೆ ತನ್ನ ಪಟ್ಟಾಭಿಷೇಕಕ್ಕೋಸ್ಕರ ರಾಮ ಕಾಡಿಗೆ ಹೋದ ಅಂತ ಗೊತ್ತಿಲ್ಲ, ದಶರಥ ಸತ್ತ ಅದಕ್ಕೋಸ್ಕರ ಸತ್ತ ಅಂತ ರಾಮ ಅಜ್ಜಿ ಮನೆಯಲ್ಲಿದ್ದಾಗ ಗೊತ್ತಿಲ್ಲ. ಆದ್ರೆ ಭರತ ತನ್ನ ಇಡೀ ಸೈನ್ಯವನ್ನ ರಾಮನನ್ನ ಕರ್ಕೊಂಡು ವಾಪಸ್ ಬರೋದಕ್ಕೋಸ್ಕರ ಹೋಗಿರ್ತಾನೆ. ಜೊತೆಗೆ ವಸಿಷ್ಠರನ್ನು ಕರ್ಕೊಂಡು ಹೋಗಿರ್ತಾನೆ. ಎಲ್ಲಿ ರಾಮ ಸಿಗ್ತಾನೋ ಅಲ್ಲೇ ಪಟ್ಟಾಭಿಷೇಕ ಮಾಡಬೇಕು ಅಂತ ಭರತನ ಕಲ್ಪನೆ ಆಗಿರ್ತದೆ. ಗುಹ ತಪ್ಪು ತಿಳ್ಕೋತಾನೆ. ಭರತ ಸೈನ್ಯದೊಂದಿಗೆ ಬಂದಿದ್ದಾನೆ ಅಂತಂದ್ರೆ ರಾಮ ವಾಪಸ್ಸು ಬಂದು ನಮ್ಮನ್ನ ಹತ್ಯೆ ಮಾಡಕ್ ಬಂದಿದ್ದಾನೆ ಅಥವಾ ರಾಮನನ್ನ ಸಂಹಾರ ಮಾಡಕ್ ಬಂದಿದ್ದಾನೆ ಅಥವಾ ರಾಮನೊಂದಿಗೆ ಯುದ್ಧಕ್ಕೆ ಬಂದಿದ್ದಾನೆ ಅಂತ ಹೇಳಿ ಆ ಗುಹ ಏನ್ ಮಾಡ್ತಾನೆ, ಒಬ್ಬನ್ನ ಕಳಿಸಿ ಶ್ರೀರಾಮ ಪ್ರಭು ಭರತನ ಹತ್ರ ಏನ್ ವಿಷಯ ಇದೆ ಕೇಳ್ಕೊಂಬ ಅಂತ ಹೇಳ್ತಾನೆ. ಆಗ ಭರತ ಹೇಳ್ತಾರೆ, ಇಲ್ಲ ಇಲ್ಲ, ನಾ ರಾಮನನ್ನ ಕರ್ಕೊಂಡು ಹೋಗಿ ಬಂದಿರೋ ಅಂತ ಹೇಳಿದಾಗ ಆ ಗುಹ ಮತ್ತೆ ಆ ಭರತನ ಒಂದು ಆ ಚಿತ್ರಕೂಟದ ಹತ್ರ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಆ ದರ್ಬೆಯ ಮೇಲೆ ಆ ಸೀತಾಮಾತೆ ಬೆಳಗಿದಂತಹ ಅವಳ ಒಂದು ವಸ್ತುಗಳೆಲ್ಲ ಕಂಡು ಆ ಭರತ ಅತ್ಯಂತ ದೀನನಾಗಿ ಆ ರಾಮನನ್ನ ಸಂದರ್ಶನ ಮಾಡಿ ಹೇಳ್ತಾನೆ, ನಿನಗಲ್ಲದೆ ಪಟ್ಟಾಭಿಷೇಕವು ಮತ್ತಾರಿಗೂ ಇಲ್ಲ, ನೀನು ಬರಬೇಕು ಅಂತ ಹೇಳಿದಾಗ ಆ ಶ್ರೀರಾಮಚಂದ್ರ ಹೇಳ್ತಾನೆ, ನಾವು ತಂದೆಯ ಮಾತಿಗೆ ಬದ್ಧರಾಗಿರಬೇಕು, ಸತ್ಯವಂತರಾಗಿರಬೇಕು. ನಾನು ಆ ಸತ್ಯಕ್ಕೆ ಬದ್ಧನಾಗಿದ್ದೇನೆ, ಅವರ ಮಾತಿಗೆ ನಾನು ಮಾತು ಕೊಟ್ಟಿದ್ದೇನೆ, ವನಕ್ಕೆ ಹೋಗ್ತೇನೆ ಅಂತ, ಹಾಗಾಗಿ ಬಂದಿದ್ದೇನೆ ಅಂತ ಹೇಳ್ತಾನೆ. ಆಗ ಭರತ ಹೇಳ್ತಾನೆ, ನೀನು ನೀನಾಗಿಯೇ ರಾಮನಾಗಿ ಬಾ, ನಾನು ರಾಮನ ಸ್ಥಾನದಲ್ಲಿ 14 ವರ್ಷ ವನವಾಸವನ್ನ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಶ್ರೀರಾಮಚಂದ್ರನಿಗೆ ಒಪ್ಪೋದಿಲ್ಲ, ನಾವು ಯಾವತ್ತೂ ಸತ್ಯವಂತರಾಗಿರಬೇಕು, 14 ವರ್ಷಗಳ ಬಳಿಕ ನಾನು ಅಯೋಧ್ಯೆಗೆ ಬಂದೇ ಬರ್ತೀನಿ ಅಂತ ಹೇಳ್ತಾನೆ. ಎಷ್ಟಾದರೂ ಒಪ್ಪದ ಆ ರಾಮನನ್ನ ಹೆಂಗಾದ್ರೂ ಮಾಡಿ ಒಪ್ಪಿಸಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದ್ರು ಸಹ ಒಪ್ಪೋದಿಲ್ಲ. ಆ ಕೌಸಲ್ಯ, ಕೈಕೆ, ಸುಮಿತ್ರ ಎಲ್ಲ ತಾಯಿಯರು ಹೋಗಿರ್ತಾರೆ. ರಾಮ ಯಾವುದೇ ಕಾರಣಕ್ಕೂ ತನ್ನ ನಿರ್ಧಾರವನ್ನ ಬದಲಾಯಿಸೋದಿಲ್ಲ. ಆತ ತನ್ನ ಭರತ ಕೇಳ್ಕೊತಾನೆ, ನೀನು ಬರದೇ ಇದ್ದರೂ ಸಹ ನಿನ್ನ ಪಾದುಕೆಯನ್ನು ನನಗೆ ಕೊಡು ಅಂತ ಹೇಳಿ ಆ ಪಾದುಕೆಯನ್ನು ಪಡೆದು ಆ ವಸಿಷ್ಠರಿಂದ ಅಲ್ಲಿಯೇ ಪಾದುಕೆಗೆ ಆ ಒಂದು ರಾಜನ ಸ್ಥಾನವನ್ನ ಪಡೆದುಕೊಂಡು ಭರತ
ತಾನಿಲ್ಲದ ರಾಮನಿಲ್ಲದ ರಾಜ್ಯಕ್ಕೆ ನಾನು ಹೋಗುವುದಿಲ್ಲ ಅಂತ ಹೇಳಿ ಅಯೋಧ್ಯದ ಮುಂದಿನ ನಗರ ಅಂದ್ರೆ ಅಯೋಧ್ಯದ ಪ್ರವೇಶದ ನಂದಿ ಗ್ರಾಮದಲ್ಲಿ ರಾಮ ಭೂಮಿಯ ಮೇಲೆ ಮಲಗ್ತಾನೆ. ನಾನು ಅವನಿಗೆ ಸರಿಸಮನಾಗಿರಬಾರದು ಅಂತ ಹೇಳಿ ಭೂಮಿಯ ಒಳಗೆ ಗುಹೆಯನ್ನು ತೋಡಿ ಅಲ್ಲಿ ಪಾದುಕೆಗಳನ್ನ ಇಟ್ಟು ಅಲ್ಲಿ 14 ವರ್ಷ ಅವನೂ ಸಹ ವ್ರತ ತಪಸಾದಿಗಳನ್ನ ಮಾಡಿ ಅಯೋಧ್ಯವನ್ನ ಆಳ್ತಾನೆ. ಹೀಗೆ ಯಾವ ಒಂದು ರಾಮನ ಚರಿತ್ರೆಯು ನಮಗೆ ಜೀವನದಲ್ಲಿ ಅತ್ಯಂತ ವಿಚಾರಗಳನ್ನ ನಮಗೆ ಆದರ್ಶಗಳನ್ನ ತಂದುಕೊಟ್ಟೋದು ಅಂತಹ ಶ್ರೀ ರಾಮಚಂದ್ರ ಪ್ರಭುವಿನ ರಾಮನವಮಿಯನ್ನು ನಾವು ಇಂದು ವಿಶ್ವ ಹಿಂದೂ ಪರಿಷತ್ನ ಸಹಯೋಗದೊಂದಿಗೆ ಇಲ್ಲಿ ಮಾಡಿದ್ದೇವೆ. ಇಷ್ಟು ದಿನ ಶ್ರೀ ರಾಮಚಂದ್ರನನ್ನ ಇದೇ ತರ ಬೀದಿ ಭಾಗದಲ್ಲಿ ಅಯೋಧ್ಯೆಯಲ್ಲಿ ಯಾವುದೋ ಟೆಂಟಲ್ಲಿ ಮಾಡ್ತಾ ಇದ್ವಿ. ನಮ್ಮೆಲ್ಲರ ನಿರಂತರ ಭಕ್ತಿ, ಶ್ರಮ, ಶ್ರದ್ಧೆ, ರಾಮಭಕ್ತಿಯಿಂದ ಅಚಲವಾದಂತಹ ಭಾರತ ಸರ್ಕಾರದ ನಿರ್ಧಾರದಿಂದ ನಮಗೆ ಶ್ರೀ ರಾಮ ಮಂದಿರ ಅನ್ನುವ ಒಂದು ರಾಷ್ಟ್ರ ಮಂದಿರವನ್ನ ಅಯೋಧ್ಯೆಯಲ್ಲಿ ನಾವು ಪಡೆದಿದ್ದೇವೆ. ನಮ್ಮೆಲ್ಲರ ಭಕ್ತಿಯ ಪ್ರತೀಕವಾಗಿ ಇಂದು ಆ ಭವ್ಯ ಮಂದಿರದಲ್ಲಿ ಶ್ರೀರಾಮನ ಪೂಜೆ ಆಗ್ತಾ ಇದೆ. ಆ ಭಗವಂತನ ಅನುಗ್ರಹವು ನಮ್ಮೆಲ್ಲರ ಮೇಲಿರಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ. ಜೈ. ಸರ್ವರಿಗೂ ಧನ್ಯವಾದಗಳು.